ಅಂತೂ ಈಗ ಮನೆಗೊಂದು ಬ್ಯಾಲೆನ್ಸ್ ಬಂದಿರೋ ಫೀಲ್ ಆಗ್ತಾ ಇದೆ. ಬ್ಯಾಲೆನ್ಸಾ? ಏನು? ಹೌದು, ಮತ್ತೆ ಇನ್ನು ಮುಂದೆ ನಿನಗೂ ಮನೆ ಜವಾಬ್ದಾರಿ ಏನು ಅಂದ್ರೆ ಅರ್ಥ ಆಗುತ್ತೆ. ಸುಮ್ಮನೆ ಊರು ಸುತ್ತ ಹಾಗಿಲ್ಲ. ಓ ಸುಮ್ಮನೆ ಇರೋ ಅಣ್ಣ. ನೀನು ಅತ್ತಿಗೆ ಮಾತು ಕೇಳ್ಕೊಂಡು ಡೈಲಿ ಆಫೀಸಿಂದ ಬೇಗ ಬರೋ ಥರ ಹೇಳ್ತಿದ್ಯಾ. ಅತ್ತಿಗೆ ನೋಡಿದ್ರಾ ಚಾನ್ಸ್ ಸಿಕ್ತು ಅಂತ ಬೇಜಾನ್ ಮಾತಾಡ್ತಿದ್ದಾನೆ. ಇದೇನಿದು ನೀರು ಚೆಲ್ಲಿದೆ? ಆರ್ತಿ ನೀರಾ? ಯಾರಾದ್ರೂ ಜಾರಿದ್ರೆ ಕಷ್ಟ. ಇರ್ಬೇಕು ಮಾವ, ನಾನು ಉಡಿಸ್ತೀನಿ. ಏನಪ್ಪ ರಿಷಿ, ಅಂತೂ ನಿಮ್ಮಮ್ಮನ ಆಸೆ ಈಡೇರ್ತು. ಹಗಲು ರಾತ್ರಿ ನಿಮ್ಮಮ್ಮಗೆ ನಿನ್ ಮದುವೆದೇ ಚಿಂತೆ ಆಗಿತ್ತು. ಅಪ್ಪ, ಆದರೂ ಅಮ್ಮ ಇನ್ನೂ ಡಲ್ಲಾಗೇ ಇದ್ದಾರೆ. ಹಾಸಿನಿ ಹೇಳ್ತಿದ್ಲು 3 ದಿನದಿಂದ ಊಟ ತಿಂಡಿನೂ ಸರಿಯಾಗಿ ಮಾಡ್ತಿಲ್ವಂತೆ. ಹೌದಾ? ಹಾಗೇನಿಲ್ಲ ರಿಷಿ, ಮದ್ವೆ ಮನೆ ಅಂದಮೇಲೆ ಊಟ ತಿಂಡಿ ಎಲ್ಲ ಟೈಮ್ ಸರಿಯಾಗುತ್ತಾ ಹೇಳು? ನಿಮ್ಮ ಆರೋಗ್ಯ ಮುಖ್ಯ. ಟೈಮಿಗೆ ತಿನ್ಬೇಕಲ್ವಾ ನೀವು? ಓ ನೋಡಪ್ಪ ರಿಷಿ, ನಿನ್ನ ಹೆಂಡತಿ ಏನೋ ಸ್ವೀಟ್ ಮಾಡ್ಕೊಂಡ್ ಬರ್ತಿದ್ದಾಳೆ. ಬಾಮ್ಮ. ಏನಾಯ್ತಮ್ಮ? ಅಮ್ಮ, ಏನಾಯ್ತಾರ? ಹಾಸಿನಿ ನೀರು ತಗೊಂಬಾ. ಅಮ್ಮ, ಅಮ್ಮ ಹಸಿರಿ ಬೇಗಮ್ಮ. ಅಮ್ಮ ಏನಾಯ್ತು? ಏನಾಯ್ತು? ಏನಿಲ್ಲ ಕಣ, ಅತಿಯಾದ ಖುಷಿ, ಸ್ವಲ್ಪ ಆಯಾಸ ಅಷ್ಟೆ. ನಾನು ಹೋಗಿ ಸ್ವಲ್ಪ ಹೊತ್ತು ಮಲ್ಕೋತೀನಿ. ಬನ್ನಿ. ಪಾಪ, ಕಮಲಿ ಮಾಡಿರೋ ಸ್ವೀಟ್ಸ್ ಎಲ್ಲ ಕೆಳಗೆ ಬಿದ್ದೋಯ್ತು. ಇದು ಅಪಶಕುನ ಅಲ್ವಾ? ಅದಕ್ಕೆ ಆಂಟಿಗೆ ಹೀಗಾಯ್ತೋ ಏನೋ.
ಮದುವೆ ಆದಾಗ್ನಿಂದ ಅತ್ತೆ ಯಾಕೋ ಬೇಸರದಾಗವ್ರೆ. ಸರಿಯಾಗಿ ಮಾತಾಡ್ತಾನೂ ಇಲ್ಲ. ಅವ್ರ ಮಗ್ದಾಗ ಖುಷಿನೂ ಕಾಣ್ತಿಲ್ಲ. ಹಲೋ ಅಣ್ಣಯ್ಯ. ನನ್ನ ಅಣ್ಣಯ್ಯ ಅಂತ ಕರೆಯಕ್ಕೆ ನೀನೊಬ್ಳೆ ಕಣವ ಇರೋದು. ಅಂಬಿ ನನ್ನನ್ನು ಬಿಟ್ಟೋಗ್ಬಿಟ್ಲು. ಅಣ್ಣಯ್ಯ ಅಳ್ಬೇಡ. ಈ ಪಾಪಿ ಎಲ್ರನ್ನು ಕಳ್ಕೊಂಬಿಟ್ಟ ಕಣವ. ಚಿಕ್ಕ ವಯಸ್ಸಿಂದ ನಾನು ಅಂಬಿ ಒಟ್ಟಿಗೆ ಬೆಳೆದೋದು. ಅವಳು ನನ್ನನ್ನು ಬಿಟ್ಟು ಹೊಂಟೋದು. ಡೀಲ್ ರಾಣಿ ಅಜ್ಜಿ ಎಲ್ಲೂ ಕಾಣಿಸ್ತಿಲ್ಲ. ಇನ್ನು ನಾನು ಪ್ರೀತಿಸ್ತಾರ ಹುಡುಗಿ ಅವಳು ನನ್ನನ್ನು ಬೇಡ ಅಂತ ಹೃದಯದ ಆಚೆ ಹಾಕೋಳ. ಅಣ್ಣಯ್ಯ ಅಳ್ಬೇಡ. ಈ ದುಃಖದಾಗೆ ನಂದು ಪಾಲೈತೆ. ಅಂಬಿ ಬಗ್ಗೆ ನೆನ್ಸ್ಕೊಂಡಾಗ್ಲೆಲ್ಲ ನಾನು ಅವಳ ಜೀವನಕ್ಕೆ ಬಂದ್ಮ್ಯಾಕೆನೆ ಹಿಂಗೆಲ್ಲ ಆಗೈತೆ ಅಂತ ಪಾಪ ಪ್ರಜ್ಞೆ ಕಾಡ್ತೈತೆ. ಚಚ ನೀನ್ ಹಂಗ ಅನ್ಕೋಬೇಡವ. ಇದ್ರಲ್ಲಿ ನಿಂದೆ ಇರೋ ತಪ್ಪಿಲ್ಲ. ನಾವು ಕಳ್ರು ಸರಿ, ಆದ್ರೆ ನಮ್ಗೆ ಬದುಕೋ ಹಕ್ಕೇ ಇಲ್ವಾ? ಸತ್ತೋಗ್ಬಿಡ್ಬೇಕಾ? ಅಣ್ಣಯ್ಯ ದಯವಿಟ್ಟು ಅಳ್ಬೇಡ. ನಿನ್ಗೆ ನಾನಿವ್ನಲ್ವಾ? ಡೀಲ್ ರಾಣಿ ಅಜ್ಜಿನೂ ಅಟ್ಟಯ್ಯ. ಅವ್ರು ವಾಪಸ್ ಬರ್ತಾರೆ ಅಣ್ಣಯ್ಯ. ಈಗೊಸಿ ಗಾಬ್ರಿನಾಗೆ ಎಲ್ಲೋ ತಲೆ ಮರೆಸ್ಕೊಂಡವ್ರೆ. ಅವ್ರು ಮತ್ತೆ ಬಂದೇ ಬರ್ತಾರೆ. ಇನ್ನು ರಚನಾ ಎಸೆದಾಗೆ ನೀನ್ ತಲೆ ಕೆಡ್ಸ್ಕೊಂಬೇಡ ಅಣ್ಣಯ್ಯ. ನಿಮ್ ಪ್ರೀತಿ ಪವಿತ್ರವಾದದ್ದು. ನೀವಿಬ್ರು ಯಾವತ್ತಿದ್ರೂ ಒಂದಾಗೆ ಆಯ್ತೀರಾ? ಇಲ್ಲ ಕಣವ, ನನ್ನ ಬದುಕಲ್ಲಿ ನಂಬಿಕೆನ ಕಳ್ಕೊಂಡ್ಬಿಟ್ಟಿದೀನಿ. ಅಣ್ಣಯ್ಯ ಹಂಗೇನಾದ್ರು ಕಳ್ಕೊಳ್ಳೋದಾಗಿದ್ದಿದ್ರೆ ಈಟೊತ್ತಿಗೆ ನಾನು ಜೀವಂತವಾಗಿರ್ತಾನೆ ಇರ್ಲಿಲ್ಲ. ಕಮಲಿ ಅವರೇ, ಸರ್, ಒಬ್ರೇ ಇಲ್ಲೇನ್ ಮಾಡ್ತೀರಾ? ನಿಮ್ಮನ್ನ ಮನೆಯೆಲ್ಲ ಹುಡ್ಕಾಡ್ದೆ ಗೊತ್ತಾ? ನಿಮ್ಮನ್ನ ಹುಡ್ಕೋದ್ರಲ್ಲೂ ಈ ತರ ಒಂದು ಥ್ರಿಲ್ ಇದೆ ಅಂತ ನಂಗೆ ಗೊತ್ತೇ ಇರಲಿಲ್ಲ. ಸರ್, ಆಗ್ಲೇ ಅಜ್ಜಿನ ಮಿಸ್ ಮಾಡ್ಕೊಂಡು ಅವ್ರಿಗೆ ಕಾಲ್ ಮಾಡೋದಕ್ಕೆ ಶುರು ಮಾಡಿದ್ರ? ಮಿಸ್ ಮಾಡ್ಕೊತಾ ಇದ್ದೀರಾ? ಅಲ್ಲ, ನಾನಿದ್ದೀನಲ್ಲ ನಿಮ್ಮ ಜೊತೆ. ಸರ್, ತಾರಾ ಮೇಡಮ್ ಹೆಂಗವ್ರೆ ಸರ್ ಇವಾಗ? ಕಮಲಿ ಅವರೇ, ನನ್ನನ್ನೇ ನೀವು ಸಾರ್ ಅಂತ ಹೇಳಿದ್ರೆ ತಡ್ಕೊಳಕ್ಕಾಗಲ್ಲ ನನ್ನಿಂದ. ಮೇಡಮ್ ಅಂತೆಲ್ಲ ಹೇಳ್ಬೇಡಿ. ಸರಿ, ಅತ್ತೆ ಹೆಂಗವ್ರೆ? ಇನ್ನೊಂದ್ಸಲಿ ಹೇಳಿ. ಅತ್ತೆ ಹೆಂಗವ್ರೆ ಅಂದೆ ಸರ್. ಆಹಾ, ಇದನ್ನ ಕೇಳಿಸ್ಕೊಂಡ್ರೆ ಸಾಕು ಅಮ್ಮ ಹುಷಾರಾಗ್ಬಿಡ್ತಾರೆ ಅನ್ಸುತ್ತೆ. ಶಿಲ್ ಬಿ ಫೈನ್ ಕಮಲಿ ಅವರೇ. ಸುಸ್ತಾಗಿದೆ ಅಷ್ಟೆ. ಈಗ ತಾನೇ ಜ್ಯೂಸ್ ಕೊಟ್ಬಿಟ್ಟು ಬಂದೆ. ಊಟದ ಟೈಮ್ ಆಯಿತು. ಕಮಲಿ ಅವ್ರನ್ನ ಹೋಗಿ ಕರ್ಕೊಂಬ ಅಂತ ಅತ್ತಿಗೆ ಹೇಳಿದ್ರು, ಅದಕ್ಕೆ ಬಂದೆ. ಬನ್ನಿ ಹೋಗೋಣ. ಕಮಲಿ ಅವರೇ, ಇವತ್ತು ಡಿನ್ನರ್ಗೆ ಏನು ಸ್ಪೆಷಲ್ ಗೊತ್ತಾ? ಏನು? ಸರ್ಪ್ರೈಸ್. ಇವತ್ತು ನಿಮ್ಮ ಕೈಯಾರೆ ಊಟ ಮಾಡೋದೇ ಸ್ಪೆಷಲ್. ಸರ್, ಈ ಹುಡುಗಾಟ ಎಲ್ಲ ಬೇಡ, ಬನ್ನಿ ಸುಮ್ಕೆ. ಕಮಲಿ ಅವರೇ, ಇವತ್ತು ನೀವು ತಿನ್ಸಿಲ್ಲ ಅಂತ ಹೇಳಿದ್ರೆ ನನಗೆ ಊಟನೇ ಬೇಡ.
ಬನ್ನಿ. ಎಲ್ಲರೂ ಬೇಗ ಬನ್ನಿ, ಊಟ ರೆಡಿ ಇದೆ. ಓಕೆ ತಾರಾ ಕೂತು. ಅನಿಕಾ, ಓಕೆ ಅನಿಕಾ, ಟುಡೇ ಯು ಆರ್ ಅವರ್ ಗೆಸ್ಟ್. ಓಕೆ, ಆರಾಮ್ಸೆ ಕುತ್ಕೊಂಡು ಊಟ ಮಾಡು, ಹೊಟ್ಟೆ ತುಂಬ ತಿನ್ನು. ಫೈನ್. ಕಮ್ ಆನ್ ಅಂಕಲ್, ಇದೇನಿದು ಹೊಸದಾಗಿ ಗೆಸ್ಟ್ ಅಂತೆಲ್ಲ? ಐ ಫೀಲ್ ಲೈಕ್ ದಿಸ್ ಇಸ್ ಮೈ ಹೋಮ್ ಟು. ಓಕೆ ಅಪ್ಪ, ಅಡಿಗೆ ಗಮ್ ಅಂತಿದೆ, ಹೊಟ್ಟೆ ಬೇರೆ ಜುಮ್ ಅಂತಿದೆ. ನಾನಂತೂ ಸರಿಯಾಗಿ ಬಾರಿಸ್ತೀನಿ ಇವತ್ತು. ನವ ಜೋಡಿಗಳು ಬರ್ತಾ ಇದ್ದಾರೆ, ಅವ್ರಿಗೂ ಸ್ವಲ್ಪ ಉಳ್ಸು. ಎಲ್ಲ ಬಾರಿಸ್ಬಿಡ್ಬೇಡ ಒಬ್ನೇ. ಓಯ್, ನವ ಜೋಡಿಗಳು ರೊಮ್ಯಾನ್ಸ್ ಮೂಡಲ್ ಇದ್ದಾರೆ, ತಿನ್ನೋ ಮೂಡಲ್ ಇಲ್ಲ. ಕೂಲ್ ಕೂಲ್ ಕೂಲ್. ಇಡೀ ಅರಮನೆ ಹುಡುಕಿ ಮಹಾರಾಣಿಯವ್ರನ್ನ ಕರ್ಕೊಂಡ್ ಬರ್ತಾ ಇದೀನಿ. ಮಹಾರಾಣಿಯವರು ಬೆಳದಿಂಗಳ ಜೊತೆ ಮಾತಾಡ್ತಿದ್ರು. ಓ, ಐ ಸಿ. ಸೊ ಮಹಾರಾಣಿ ಅವರಿಗೆ ಬಹುಪರಾಗ್ ಬಹುಪರಾಗ್ ಬಹುಪರಾಗ್. ಋಷಿ ಬಾ ಕೂತ್ಕೋ. ಓಹೋ, ತಾರಾ ಆಂಟಿ ಬೇಕಂತಾನೆ ಋಷಿನ ಅಲ್ಲಿ ಕೂರ್ಸಿದ್ದಾರೆ. ಕಮಲಿ ಮುಖ ಸಪ್ಪಾಗೋಯ್ತು ಪಾಪ. ಒನ್ ಸೆಕೆಂಡ್, ಅಲ್ಲ ಇದೇನಿದು? ನೀವಿಬ್ರು ಹೊಸದಾಗಿ ಮದುವೆ ಆಗಿರೋ ಗಂಡು ಹೆಣ್ಣು ದೂರ ದೂರ ಕೂತ್ರೆ ಹೇಗೆ? ರೋಹಿತ್, ನೀನ್ ಈ ಕಡೆ ಬಾ. ಕಮಲಿ, ನೀನ್ ಅಲ್ಲಿ ಕೂತು. ಅಪ್ಪ ಅಪ್ಪ, ಇಲ್ಲ ತೊಂದರೆ ಇಲ್ಲ. ಏನ್ ತೊಂದ್ರೆ ಇಲ್ಲ ಅಂದ್ರೆ? ಹಾ, ಹೇಳಿ. ನೋಡು, ನಾನು ನಿಮ್ಮಮ್ಮ ಇವತ್ತು ಕೂಡ ಪಕ್ಕನೇ ಕೂತ್ಕೊಳ್ಳೋದಲ್ವ ತಾರ? ಈಗ ನಮ್ದೊಂದು ಕಂಪ್ಲೀಟ್ ಫ್ಯಾಮಿಲಿ, ಎಲ್ಲರೂ ಒಟ್ಟು ಊಟ ಮಾಡ್ತಾ ಇದೀವಿ. ಥ್ಯಾಂಕ್ ಯು. ಇಲ್ಲ ರಮೇಶ್, ನಮ್ದು ಯಾವತ್ತೂ ಕಂಪ್ಲೀಟ್ ಫ್ಯಾಮಿಲಿ ಆಗೋಕೆ ಸಾಧ್ಯನೇ ಇಲ್ಲ. ಅದೇ ಕಮ್ಮಿ ಇನ್ನೊಂದು ಸ್ವಲ್ಪ ಪಲ್ಯ ಹಾಕು. ಊಟ ಮಾಡ್ರಿ ರುಚಿ. ಏನಾಯ್ತಮ್ಮ? ಏನಿಲ್ಲ ಮಾವ. ಮತ್ತೆ ಯಾಕೆ ಕಿರ್ಚ್ಕೊಂಡೆ? ಹೇಳು, ನಿನ್ನೆ ಕೇಳ್ತಾ ಇರೋದು, ಯಾಕೆ ಕಿರ್ಚಿದೆ?
ಅದು ಕಾಲ್ಗೇನೋ ತಾಕ್ತು. ಕಾಲ್ಗ ಅಲ್ಲೇನಮ್ಮ ಇದೆ? ಸುಮ್ಮನೆ ಊಟ ಮಾಡಿ. ಅಮ್ಮ ನಂಗೆ ಯಾಕೋ ಹೊಟ್ಟೆ ಹಸುವಾಗ್ತಾ ಇಲ್ಲ. ಆಗ್ಲೇ ಸ್ವೀಟ್ ಬರುತ್ತೀನಲ್ಲ ಅದಕ್ಕೆ. ಏಯ್ ಅದನ್ನ ಬಡ್ಸಕ್ ಮೊದ್ಲೇ ಹೇಳ್ಬೇಕು ತಾನೆ. ಈಗಲೂ ಏನಾಯ್ತು, ನಾನು ಇನ್ನೂ ತಿನ್ನಕ್ಕೆ ಸ್ಟಾರ್ಟ್ ಮಾಡಿಲ್ಲ. ಅದಕ್ಕೆ ಬನ್ನಿ ನೀವು ಕೂತ್ಕೊಳ್ಳಿ. ಇನ್ನು ಅರೆ ಬನ್ನಿ ಅದಕ್ಕೆ. ನೀವು ಯಾವಾಗ ಇಷ್ಟೊಂದು ನಾಚ್ಕೊಂಡ್ರೆ ಹೆಂಗೆ? ಬನ್ನಿ ಬನ್ನಿ ಅದಕ್ಕೆ. ಅಯ್ಯೋ ಊಟ ಮಾಡಿ. ಏನ್ ಬೇಕು? ಋಷಿ ನೀನ್ ಕುತ್ಕೋ, ನಾನೇ ಮಾಡಿ. ಅಯ್ಯೋ ಏನೀಗ ಇಷ್ಟೊಂದು ಮಾತಾಡ್ತೀಯಾ? ಫಸ್ಟ್ ತಿನ್ನು. ಚೆನ್ನಾಗಿದೆ ಒಬ್ಬಟ್ಟು, ತಿನ್ನು. ಕುತ್ಕೋ, ಸಿಟ್ ಮಾ. ಯಾರಿಗೇನ್ ಬೇಕೋ ಬೇಜಾರಿಲ್ದಿರ ಕೇಳಿ ಹಾಕಿಸ್ಕೊಡಿ, ಓಕೆನಾ? ಕಮ್ಲಿ ಅವರೇ, ಏನ್ ನೀವು ಇಷ್ಟೇ ಎಷ್ಟು ಹಾಕಿಸ್ಕೊಂಡಿದ್ದೀರಾ? ತಳಿ ಒಂದು ನಿಮಿಷ. ಸರ್ ಚೆನ್ನಾಗಿ ತಿನ್ಬೇಕು. ಇಲ್ಲ ಅಂತ ಹೇಳಿದ್ರೆ ನೀವು ಅಮ್ಮನ ಥರ ತಲೆ ಸುದ್ದಿ ಹೋಗ್ತೀರಾ ಅಷ್ಟೇ. ಅರೆ ಅಪ್ಪ, ಸ್ವಲ್ಪ ವೈಟ್ ರೈಸ್ ಸಾಕು, ಕೈ ಮುಗಿತೀನಿ. ಸಾಕು ಸಾಕು. ಅಮ್ಮ ನಿಮಗೆ. ತಾರಾ, ಹುಡುಗರು ಮದುವೆ ಆದ ತಕ್ಷಣ ಬದಲಾಗ್ಬಿಡ್ತಾರೆ ಅಂತ ಹೇಳ್ತಾರಲ್ಲ, ಅದಕ್ಕೆ ನಮ್ಮ ಋಷಿನೇ ಪ್ರತ್ಯಕ್ಷ ಸಾಕ್ಷಿ. ಎಷ್ಟು ಪ್ರೀತಿಯಿಂದ ಬಡಿಸ್ತಿದ್ದಾನಮ್ಮ. ಬಾಬಾ ಋಷಿ, ನಂದು ಊಟ ಆಯ್ತು, ನೀನು ಕೂತ್ಕೊ, ನಾ ಬಡಿಸ್ತೀನಿ. ಅಮ್ಮ ಇಲ್ಲ, ನೀವು ಆರಾಮಾಗಿ ಊಟ ಮಾಡಿ. ಮೊದಲೇ ತಲೆ ಸುತ್ತು ಅಂತ ಹೇಳ್ತಿದ್ರಿ. ಕಮ್ಲಿ ಅವ್ರದ್ದು ಊಟ ಆದ್ಮೇಲೆ ಅವರೇ ಬಡಿಸ್ತಾರೆ ಅಲ್ವಾ ಕಮ್ಲಿ ಅವ್ರೆ? ಬೇಗ ಊಟ ಮಾಡಿ ಅವನಿಗೆ ಬಡಿಸು. ನಿನ್ ಕಳ್ಳಾಟ ಇಲ್ಲ, ನನಗೆ ಗೊತ್ತಾಗಲ್ಲ ಅನ್ಕೊಂಡಿದ್ದೀನ ಕೇಳಿ. ಕಮ್ಲಿ, ಎಂಜಾಯ್. ನಾವ್ ಯಾರು ನಿಮಗೆ ಡಿಸ್ಟರ್ಬ್ ಮಾಡಲ್ಲ. ಅದಕ್ಕೆ ಎಂಜಲ್ ಕೈ ಒಣಗೋಗುತ್ತೆ, ಕೈ ತೊಗೊಂಡು.